ಮೈ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ನಾವೀಗ ಒಂದು ಡಿಸ್ಕಸ್ ಮಾಡ್ತಾ ಇದ್ದೀವಿ ಲೈವ್ ಬಗ್ಗೆ. ಸೊ ಲೈವ್ ಬಗ್ಗೆ ನಾವು ಡಿಸ್ಕಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಈಗ ಲೈವಿನ ಒಂದು ಅಪ್ಡೇಟ್ ಏನಿದ್ರೆ ಚೇಂಜ್ ಆಗ್ತಾ ಇದೆ. ಸೊ ಲೈವಿನೇನು ನಮಗೆ ಸಿಂಗಲ್ ಲೈವ್ ಅಂತಾಗಲಿ, ಟುಗೆದರ್ ಲೈವ್ ಅಂತಾಗಲಿ, ಸ್ಕ್ರೀನ್ ಕಾಸ್ಟ್ ಲೈವ್ ಅಂತಾಗಲಿ ಎಲ್ಲ ಅಪ್ಡೇಟ್ಗಳು ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹೌದಾ, ಸತ್ಯನಾ ಅಂತ ಹೇಳಿದರೆ ಸತ್ಯ. ಯಾಕಂದರೆ ತುಂಬ ಜನರಿಗೆ ಅಪ್ಡೇಟ್ ನೋಡಿದ್ರೆ ನನಗೆ ಬೇಜಾರಾಗ್ಬಿಡ್ತು. ಆ ಅಪ್ಡೇಟ್ ಒಂಥರ ಬೇಜಾರಾಗಿರುವಂತಹ ಸಂಗತಿಯಾದಂತಹ ಅಪ್ಡೇಟ್ ಮಾಡಿದ್ದಾರೆ ಯೂಟ್ಯೂಬ್ನವರು. ಅದು ಯಾವಾಗದಿಂದ ಬರುತ್ತೆ ಅಂತ ಕನ್ಫರ್ಮ್ ಆಗಿಲ್ಲ, ನಮಗೆ ಯಾವ ಅಪ್ಡೇಟ್ ಬರಬಹುದು ಅಂತ ಹೇಳಿ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರು ನೋಡ್ತಾ ಇರಿ, ಲೈವನ್ನು ಯೂಟ್ಯೂಬನ್ನು ಅಪ್ಡೇಟ್ ಮಾಡ್ತಾ ಇರಿ. ಬರಬಹುದು, ನ್ಯೂಸ್ ಬಂದೇ ಬರುತ್ತೆ, ಏನು ಬರಲ್ಲ ಅಂತೇನಿಲ್ಲ, ನ್ಯೂಸ್ ಬಂದೇ ಬರುತ್ತೆ, ಜನರು ವಾಚ್ ಮಾಡೇ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಸೊ ಇಷ್ಟು ಕೂಡ ಒಂದು ಹೇಳಿದ್ರೆ ಕೂಡ ತುಂಬ ಜನ ಏನು ಮಾಡ್ತಾರೆ, ಲೈವಲ್ಲಿ ಬ್ಯಾಡ್ ಕಮೆಂಟ್ಸ್ ಇದೆಲ್ಲ ಮಾಡೋದಕ್ಕೆ ನಾನು ಒಂದು ಟ್ರಿಕ್ ಹೇಳ್ತಾ ಇದ್ದೀನಿ ನಿಮಗೆ. ದಯವಿಟ್ಟು ಲೈವ್ನಲ್ಲಿ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಿರ್ತಾರೋ ಅವ್ರನ್ನ ಟೈಮ್ ಔಟ್, ಹೈಡ್ ಕೊಡೋಕೆ ಹೋಗ್ಬೇಡಿ. ಸುಮ್ಮನೆ ಕ್ಯಾರೆ ಮಾಡೋದು ಬೇಡ. ಕಮೆಂಟ್ ಮಾಡ್ತಾ ಇರಲಿ, ಕಮೆಂಟ್ ಮಾಡ್ತಾ ಇರಲಿ. ಲಾಸ್ಟಿಗೆ ಜಾಸ್ತಿ ಆಯಿತು ಅಂದರೆ ನಿಮ್ಮ ಇಷ್ಟ. ಟೈಮ್ ಔಟ್ ಕೊಡೋದು, ಹೈಡ್ ಕೊಡೋದು ನಿಮ್ಮ ಇಷ್ಟ, ನೀವು ಮಾಡ್ತೀರಾ ಬಿಡಿ. ಸೊ ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ತುಂಬ ಜನ ಮ್ಯಾನೇಜಿಂಗ್ ಮಾಡರೇಟರ್ ಕೊಡ್ತಾ ಇದ್ದಾರೆ. ಇದು ಮೇಯ್ನ್ ಆಗಿ ನನ್ನ ಲೈವಲ್ಲಿ ಕೂಡ ಒಬ್ಬರು ಕೇಳಿದರು, ಅಶ್ವತ್ಥಾಮ ಅಣ್ಣ ಅಂತೇಳಿ. ಅವರು ಮ್ಯಾನೇಜಿಂಗ್ ಮಾಡರೇಟರ್ ಕೇಳಿದರು. ನಾನು ಕೊಡಲ್ಲ ಹೇಳಿದ್ರು ಕೂಡ ಮತ್ತೆ ಕೊಟ್ಟೆ ಮಾಡಬೇಡಿ ಹೇಳಿದ್ರು ಕೂಡ ಪುನಃ ಹಾಗೆ ಮಾಡಿದ್ರು. ನಾನು ತೆಗೆದೆ, ಸಬ್ಸ್ಕ್ರೈಬರ್ ಮೋಡ್ ಆನ್ ಮಾಡಿದ್ರು, ಅದನ್ನು ತೆಗೆದೆ, ಬ್ಲೂ ರಿಮೂವ್ ಮಾಡಿದೆ. ಈಗ ಬ್ಲೂ ಇದೆಯಾ ಇಲ್ಲ ನನಗೆ ನೆನಪಿಲ್ಲ, ಕೊಟ್ಟಿದ್ದೇನೆ ಅಂತ ನನ್ನ ನೆನಪಲ್ಲಿದೆ. ಸೊ ನೀವೆಲ್ಲ ಕೊಡಬೇಡಿ, ಯಾಕೆ ನಾನು ತಪ್ಪು ಮಾಡಿದ್ದೆ. ನಾನು ಮಾಡೋದು ಯಾಕೆ ಗೊತ್ತಾ, ಆ ಥರ ಕೊಟ್ಟರೆ ತುಂಬ ಜನ ನಿಮ್ಮ ಚಾನಲ್ಗೆ ಯಾರು ಬಂದಿರ್ತಾರೆ ಅವರೆಲ್ಲ ಟೈಮ್ ಔಟ್ ಕೊಡ್ತಾರೆ, ಹೈಡ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಮ್ಯಾನೇಜಿಂಗ್ ಮಾಡರೇಟರ್ ಯಾರಿಗೂ ಕೊಡಲ್ಲ, ಸ್ಟ್ಯಾಂಡರ್ಡ್ ಮಾತ್ರ ಕೊಡೋದು, ಮ್ಯಾನೇಜಿಂಗ್ ಕೊಡೋಕ್ಕೆ ಹೋಗಲ್ಲ. ನೋಡಿ, ಈ ಥರ ಮ್ಯಾನೇಜಿಂಗ್ ಕೊಟ್ಬಿಟ್ಟಿರಲ್ಲ, ಅಲ್ಲಿ ಎಲ್ಲ ನೋಡ್ತಾ ಇರ್ತಾರೆ, ಅವ್ರಿಗೆ ಟೈಮ್ ಕೊಡಬೇಕು, ಅವ್ರಿಗೆ ಹೈಡ್ ಕೊಡಬೇಕು, ಅದೆಲ್ಲ ನೋಡ್ತಾ ಇರ್ತಾರೆ. ಈ ಪಾಯಿಂಟ್ಗಳು ಬೇಡ ಅಂತ ಹೇಳಿ ನಾನು ಕೊಡ್ತಾ ಇಲ್ಲ ಯಾರಿಗೂ ಕೂಡ. ಈ ಮ್ಯಾನೇಜಿಂಗ್ ಮಾಡರೇಟರ್ ಆಗಲಿ, ಸ್ಟ್ಯಾಂಡ್ ಮಾಡರೇಟರ್ ಕೊಡೋದು ಮಾತ್ರ ನಾನು. ಸೊ ಇದರಲ್ಲಿ ನಾನೀಗ ನಿಮಗೆ ಲೈವ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಲೈವ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೇಯ್ನಾಗಿ ತುಂಬ ಜನಕ್ಕೆ ಲೈವ್ ಅಂತ ಬಗ್ಗೆ ಗೊತ್ತಿಲ್ಲ. ಲೈವ್ ಅಂದರೆ ಈಗ ಒಂದು ನೇರ ಪ್ರಸಾರ ಅಂತ ಯೂಟ್ಯೂಬ್ನಲ್ಲಿ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಕಡೆ ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಲೈವ್ ಮಾಡ್ತೀವಿ. ಲೈವ್ ಅಂದರೆ ಜನರ ಹತ್ರ ಮಾತಾಡುವಂತಹ ಒಂದು ಕಾರ್ಯಕ್ರಮ ಅಂತ, ಎಂದು ಪ್ರೋಗ್ರಾಮ್ ಅಂತ ಕೂಡ ಹೇಳ್ಬೋದು. ಈಗ ನಾವು ಒಂದು ಲೈವ್ ಹಾಕಿರ್ತೀವಿ. ಲೈವ್ ಅಂದರೆ ನಾವು ಲೈವಲ್ಲಿ ಇದ್ದೀವಿ. ಸೊ ಬೇರೆಯವರು ನಮ್ಮನ್ನು ಕಾಮೆಂಟ್, ನಮ್ಮ ಸೋಷಿಯಲ್ ಮೀಡಿಯಾ ಲೈವಲ್ಲಿ ಜನರನ್ನು ನೋಡ್ಬೋದು ನಮ್ಮನ್ನು. ಸೊ ನಮ್ಮ ಹತ್ರ ಮಾತಾಡ್ತಾರೆ, ಕಾಮೆಂಟ್ ಮಾಡಿಕೊಂಡು, ಹೇಗಿದ್ದೀರಾ ಬ್ರದರ್, ಕಾಫಿ ಟೀ ಆಯಿತು, ಆ ಥರ ಮಾತಾಡ್ತಾರೆ. ಅದಕ್ಕೆ ಲೈವ್ ಅಂತ ಹೇಳೋದು. ಮತ್ತು ಇನ್ನೊಂದು ನಿಮಗೆ ಟುಗೆದರ್ ಲೈವ್ ಬರುತ್ತೆ, ಸಿಂಗಲ್ ಲೈವ್ ಬರುತ್ತೆ. ಯಾವ ಥರ ಲೈವ್ ಬೇಕೋ ನಿಮ್ಗೆ ಅಲ್ಲಿ ಯೂಟ್ಯೂಬಲ್ಲಿ ಇದೆ. ಅಂದರೆ ಸ್ಕ್ರೀನ್ ಕಾಸ್ಟ್ ಈ ಥರ ಲೈವ್ಸ್ ಇದೆ. ಸೊ ನಿಮಗೆ ಯಾವುದ್ರಲ್ಲಿ ಜಾಸ್ತಿ ಯೂಸ್ ಬರೋದಂದರೆ ವರ್ಟಿಕಲ್ ಲೆವೆಲ್ ಮಾತ್ರ ಜಾಸ್ತಿ ಯೂಸ್ ಬರೋದು. ಇದರಲ್ಲಿ ಹರಿಜಾಂಟಲಲ್ಲಿ ಬರೋದಿಲ್ಲ. ಈ ಥರ ಲೈವ್ ಇದ್ದರೆ ಬರಲ್ಲ, ಹೀಗಿರಬೇಕು. ಸ್ಟ್ರೈಟ್ ಲೈವ್ ಇದ್ದರೆ ಲೈವ್ ಶಾರ್ಟ್ ಫೀಡಲ್ಲಿ ಕಾಣಿಸುತ್ತೆ, ತುಂಬ ಜನ ನೋಡ್ತಾರೆ, ವ್ಯೂಸ್ ಕೂಡ ಬರುತ್ತೆ. ಮತ್ತು ನೀವು ಒಂದೊಂದು ಕಡೆ ಹೇಳಿದ್ರೆ ತುಂಬ ಜನಕ್ಕೆ ಲೈವಲ್ಲಿ ದರ್ಶನ ಮಾಡಿಸ್ತಾರೆ. ನಾವು ಕೂಡ ನಾಳೆ ಒಂದು ಲೈವಲ್ಲಿ ಒಂದು ದರ್ಶನ ಮಾಡಿಸೋಣ ಅಂತಿದ್ದೀವಿ. ನೋಡೋಣ ನಾಳೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಸೊ ಅಷ್ಟರ ಮೇಲೆ ನಾವಲ್ಲಿ ದರ್ಶನ ಮಾಡಿಸ್ತೀವಿ. ಓಕೆ, ಸೊ ಈಗ ಮುಂದೆ ನಾವು ವಿಡಿಯೋವನ್ನು ಮುಂದುವರಿಸೋಣ. ಸೊ ಈಗ ನಾವು ಲೈವ್ ಬಗ್ಗೆ ತಿಳ್ಕೊಂಡೆ. ಸೊ ಲೈವ್ನಲ್ಲಿ ಯಾವ ತಪ್ಪುಗಳು ನಾವು ಮಾಡಬಾರ್ದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಲೈವ್ನಲ್ಲಿ ಯಾವ ತಪ್ಪು ಮಾಡ್ಕೋಬಾರ್ದು ಅಂದರೆ, ಫಸ್ಟ್ ತಪ್ಪು, ಮೊದಲನೇ ತಪ್ಪು ಏನಂದರೆ, ನಮ್ಮ ಚಾನಲ್ನಲ್ಲಿ ನಮ್ಮ ಚಿಕ್ಕ ಮಕ್ಕಳಿದ್ದರೆ ಚಿಕ್ಕ ಮಕ್ಕಳನ್ನ ಒಬ್ಬರೇ ಬಿಡೋದು, ಅವರ ವಾಯ್ಸ್ ಕೇಳಿಸೋದು ಲೈವಿಗೆ, ಅದು ಮಾಡಬಾರ್ದು. ಅದನ್ನು ಚಾನಲ್ ಲೈವ್ ಏನಿರುತ್ತೆ ರಿಮೂವ್ ಆಗುತ್ತೆ. ಲೈವನ್ನು ಬಂದ್ ಮಾಡಿ ಹಾಕ್ತಾರೆ, 1 ತಿಂಗಳು ಬಂದ್ ಮಾಡಿಬಿಡ್ತಾರೆ. ಮತ್ತು ಪುನಃ ಆ ಥರ ಓಪನ್ ಆಗುತ್ತೆ, ಮತ್ತು ಪುನಃ ಆ ಥರ ಮಾಡೋ ಚಾನಲ್ ರಿಮೂವ್ ಆಗಿಬಿಡುತ್ತೆ ಯೂಟ್ಯೂಬ್ ಕಡೆಯಿಂದ. ಸೊ ಈ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಕಮ್ಯುನಿಟಿ ಗೈಡ್ಲೈನ್ಸ್. ಇದನ್ನು ತುಂಬ ವೀಡಿಯೋಸಲ್ಲೇ ಹೇಳ್ಬಿಟ್ಟಿದ್ದೀನಿ. ಇದೀಗ ಲೈವಲ್ಲೇ ಹೇಳ್ತಿರೋದು. ನಾನು ಲೈವಲ್ಲೇ ಕಮ್ಯುನಿಟಿ ಗೈಡ್ಲೈನ್ಸ್ ಬರ್ತಾ ಇದೆ. ಯಾಕಂದರೆ ಲೈವ್ನಲ್ಲಿ ಮಾಡಬೇಕಾದ್ರೆ ಏನಾದರೂ ಏಜ್ ರಿಸ್ಟ್ರಿಕ್ಷನ್ಸ್ ಇತ್ತು, 16 ಏಜ್ ಕೆಳಗಿದ್ರಿ ಅಂತೆಲ್ಲ ಆದರೆ ನಿಮ್ಮ ಏಜ್ ರಿಸ್ಟ್ರಿಕ್ಷನ್ಸ್ ಪ್ರಕಾರ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ನಿಮ್ಮ ಫೇಸ್ ನೋಡಿಬಿಟ್ಟೆ. ಅದೊಂದು. ನೆಕ್ಸ್ಟ್ ಕಾಪಿ ರೇಟ್ ಅಂದರೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋತೀರಿ ನಿಮ್ಮ ಲೈವಲ್ಲಿ, ಆ ಯೂಟ್ಯೂಬ್ ಲೈವಲ್ಲೆಲ್ಲ ಆ ಯೂಟ್ಯೂಬ್ ಮ್ಯೂಸಿಕ್ಕಿಂದ ತೆಗೆದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತಿರೋದೇ ಕೂಡ ಕಾಪಿ ರೇಟ್ ಬರುತ್ತೆ. ಫೋರ್ತ್ ಪಾಯಿಂಟ್ ಏನಂದರೆ ಇನ್ಫಿನಿಟಿ ಕ್ಲಿಕ್ ಆ್ಯಕ್ಟಿವಿಟಿ. ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ನಾನು, ಇದು ನಿಮ್ಗೆ ನೆನಪಿಟ್ಕೋಬೇಕು. ಯಾಕಂದರೆ ಇನ್ಫಿನಿಟಿ ಕ್ಲಿಕ್ ಆ್ಯಕ್ಟಿವಿಟಿ ಯಾಕಂದರೆ ಬೇರೆಯವ್ರು ಏನು ಮಾಡ್ಕೋತಾರೆ ಅಂದರೆ ನಮ್ಮ ಲೈವನ್ನು ಸ್ಕ್ರೀನ್ ಕಾಸ್ಟ್ ಮಾಡ್ತಾರೆ. ಈ ತಪ್ಪು ಮಾಡಬಾರ್ದು, ತುಂಬ ಜನ ಮಾಡ್ತಿದ್ದಾರೆ. ಈ ತಪ್ಪು ಮಾಡಬೇಡಿ ಹೇಳಿದ್ರು ಮಾಡ್ತಾ ಇದ್ದಾರೆ.
ಬೇರೆಯವರ ಲೈವನ್ನು ಅವರ ಮೊಬೈಲ್ ಅಂದರೆ ಅವರ ಐಡಿಯಿಂದ ಅವರ ಲೈವಲ್ಲಿ ಸ್ಕ್ರೀನ್ ಕಾಸ್ಟ್ ಮಾಡುವಂಥದ್ದು. ಇದನ್ನು ಮಾಡಿದ್ರೆ ಇನ್ಫಿನಿಟಿ ಕ್ಲಿಕ್ ಆ್ಯಕ್ಟಿವಿಟಿ, ಹಾಗೆ ಮಿಸ್ಲೀಡಿಂಗ್ ಕಂಟೆಂಟ್, ಆಮೇಲೆ ರೆಪಿಟೇಟಿವ್ ಕಂಟೆಂಟ್, ಹಾಗೆ ತುಂಬ ಇನ್ಅಥೆಂಟಿಕ್ ಕಂಟೆಂಟ್ ಇದೆಲ್ಲ ಬರುತ್ತೆ. ಮೋನ್ ಅಪ್ಲಿಕೇಶನ್ ಬೇಕಾದ್ರೆ ಯೂಸ್ ಕಂಟೆಂಟ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಲೈವ್ ಜಾಸ್ತಿ ಮಾಡಿ ಜನನ ಬರ್ಸ್ಕೊಳ್ಳಿ. ಸೊ ನಿಮ್ಮ ಕೈಯಿಂದ ಎಷ್ಟು ಆಗುತ್ತೋ ಅಷ್ಟು ಲೈವ್ ಮಾಡಿ. ನಾನು ಲೆಕ್ಕದೇ ಹೇಳೋದು, ನಿಮಗೆ ಬೆಳಗ್ಗೆ ಲೈವ್ ಮಾಡೋಕ್ಕಾಗಿಲ್ವಾ, 2 ಅವರ್ ಮಾಡಿದ್ದೀರಾ ಲೈವ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕೆಲಸ ಮಾಡ್ಕೊಳ್ಳಿ, ಸಂಜೆ ಬೇಗ ಶುರು ಮಾಡಿಬಿಟ್ಟು ಲೈವ್ ಬೇಗ ಸ್ಟಾರ್ಟ್ ಮಾಡಿ, ಫೇಸ್ ಲೈವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಮತ್ತೆ ಎಂಡ್ ಮಾಡಿ. ಸೊ ಹಾಗೆ ಮಾಡಿದ್ರೆ ಸ್ವಲ್ಪ ಜನ ಜಾಸ್ತಿ ಬರುವಂಥ ಚಾನ್ಸಸ್ ಇದೆ. ಮತ್ತು ಆ ಟೈಮ್ ನೀವು ಮಾಡ್ತೀರಲ್ಲ ಅದೇ ಟೈಮ್ ಬಿಡಬೇಡಿ. ಸೊ ಟೈಮ್ ಚೇಂಜ್ ಮಾಡ್ತಾ ಇರೋದಲ್ವ, ಒಂದೇ ಟೈಮ್ ಇರಬೇಕು. ಈಗ 1 ಗಂಟೆ ಈ ಟೈಮಿಗೆ ಮಾಡ್ತೀರಂದ್ರೆ ಅದೇ ಟೈಮಿಗೆ ಲೈವ್ ಮಾಡಿ, ಅದೇ ಟೈಮ್ ಜನಕ್ಕೆ ಬರುವ ಹಾಗೆ ಮಾಡಿ. ಆ ಥರ ಮಾಡಿದ್ರೆ ಜನ ಬರ್ತಾರೆ. ಸೊ ಆಡಿಯನ್ಸ್ ಗ್ರೋತ್ ಇದರಲ್ಲಿ ಮೇಯ್ನ್ 5th ಪಾಯಿಂಟ್ ಏನಂದರೆ ಆಡಿಯನ್ಸ್ ಗ್ರೋತ್ ಬೇಕು ನಿಮಗೆ. ಲೈವಲ್ಲಿ ಆಡಿಯನ್ಸ್ ಇದ್ದರೆ ಮಾತ್ರ ನಿಮಗೆ ವಾಚ್ ಅವರ್ ಬರುತ್ತೆ. ಪ್ಲಸ್ ಆಫ್ ಅಲ್ಲಿ ಟುಗೆದರ್ ಆಗಿರ್ತೀರ, ಬಂದು ನಿಮ್ಮ ಲೈವ್ ಜಾಯ್ನ್ ಆದರೆ ಕೂಡ ವಾಚ್ ಅವರ್ ಕೌಂಟ್ ಆಗುತ್ತೆ. ಅವ್ರು ಎಷ್ಟೊತ್ತು ನಿಮ್ಗೆ ಜಾಯ್ನ್ ಆಗಿರ್ತಾರೋ ಅಷ್ಟು ವಾಚ್ ಅವರ್ ಕೌಂಟ್ ಆಗುತ್ತೆ. ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ 6th ಆ್ಯಂಡ್ ಇಂಪಾರ್ಟೆಂಟ್ ರೂಲ್ ಏನಂದರೆ 6th ಆ್ಯಂಡ್ ಇಂಪಾರ್ಟೆಂಟ್ ರೂಲ್ ಏನಂದರೆ ಲೈವ್ನಲ್ಲಿ ಇನ್ನೊಂದು ಲೈವಿನ ವಾಯ್ಸನ್ನು ತರಬಾರ್ದು. ಇದು 6th ಪಾಯಿಂಟ್ ಇಂಪಾರ್ಟೆಂಟ್. ಇದು ಕಾಪರೇಟ್ ಬರ್ತದೆ ಯೂಟ್ಯೂಬ್ ಕಡೆಯಿಂದ. ಲೈವ್ನಲ್ಲಿ ನೀವು ಯಾರ ಲೈವ್ ಸಪೋರ್ಟಿಗೆ ಹೋಗ್ತೀರಾ ಅಂತಂದರೆ ಕೂಡ ನೀವು ಇನ್ನೊಂದು ಲೈವ್ ಹೋಗಬೇಕಾದ್ರೆ ನಿಮ್ಮ ಲೈವಲ್ಲಿ ಮ್ಯೂಟ್ ಇರಬೇಕು, ನಿಮ್ಮ ಲೈವ್ ಮ್ಯೂಟ್ ಆಗಿರಬೇಕು. ನೀವು ಬೇರೆ ಲೈವ್ ಹೋಗಬೇಕಾದ್ರೆ ಆ ಲೈವಿನ ವಾಯ್ಸ್ ನಿಮ್ಮ ಲೈವ್ಗೆ ಕೇಳಬಾರ್ದು. ಇದೊಂದು 6th ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. 7th ಪಾಯಿಂಟ್ ಏನಂದರೆ ಲಿಟ್ರಸಿ ಕಂಟೆಂಟ್, ಅನ್ಲಿಟ್ರಸಿ ಕಂಟೆಂಟ್. ಸೊ ಇಲ್ಲಿ ಲಿಟ್ರಸಿ ಅಂತ ಯಾಕೆ ಬಂತು? ಈ ಕಂಟೆಂಟ್ ಲಿಟ್ರಸಿ ಅಂದರೆ ಈಗ ತುಂಬ ಜನ ಡೆತ್ ಆಗಿರುವಂಥದ್ದು ತೋರಿಸ್ತಾರೆ ಲೈವಲ್ಲಿ, ಅದೆಲ್ಲ ಮಾಡಬಾರ್ದು. ಟುಗೆದರ್ ಅಂತಾಗಲಿ ಸಿಂಗಲ್ ಲೈವಲ್ಲಿ ಅಂತಾಗಲಿ ಡೆತ್ ಆಗಿರೋ ಡೆಡ್ ಬಾಡಿ ತೋರಿಸೋದು, ಅಥವಾ ಅವರು ಸಾಯ್ತಿದ್ದಾರೆ ಅಥವಾ ಆ ಥರ ತೋರಿಸೋದು, ಹಾಸ್ಪಿಟಲ್ ಇದ್ದಾರೆ, ಅಡ್ಮಿಟ್ ಆಗಿದ್ದಾರೆ ಆ ಥರ ತೋರಿಸೋದು, ಅದೆಲ್ಲ ಮಾಡಿದರೆ ಈ ಕಂಟೆಂಟ್ ಬರುತ್ತೆ. ಇನ್ಲಿಟ್ರಸಿ ಕಂಟೆಂಟ್ ಅಥವಾ ಅನ್ಲಿಟ್ರಸಿ ಕಂಟೆಂಟ್ ಅಥವಾ ಲಿಟ್ರಸಿ ಕಂಟೆಂಟ್, ಈ 3ರಲ್ಲಿ ಇಷ್ಟು ಸೇಮೇ ಅದಕ್ಕೆ ಹೆಸರು, ಅಷ್ಟು ಕೂಡ ನಿಮಗೆ ಬರುತ್ತೆ ಅಂತ. 3ರಲ್ಲಿ 1 ಬರುತ್ತೆ ಅಂತ. ಲಿಟ್ರಸಿ ಅಥವಾ ಇನ್ಲಿಟ್ರಸಿ ಕಂಟೆಂಟ್ ಒಂದೇ ಬರುತ್ತೆ. 7ನೇ ಪಾಯಿಂಟ್. ಸೊ 8ನೇ ಪಾಯಿಂಟ್ ಏನಂದರೆ ಇದು ಮೇಯ್ನ್ 8ನೇ ಪಾಯಿಂಟ್ ಮೇಯ್ನ್. ಯಾಕಂದರೆ ತುಂಬ ಜನ ಈ ಥರ ತಪ್ಪು ಮಾಡ್ತಾ ಇದ್ದಾರೆ. ಮಾಡಬೇಡಿ ಹೇಳಿದ್ರು ಕೂಡ ಆ ತಪ್ಪು ಮಾಡ್ತಿದ್ದಾರೆ. ಟುಗೆದರ್ ಲೈವ್ನಲ್ಲಿ ಮಾಡೋ ತಪ್ಪಿದೆ. ಯಾವ್ದು ಹೇಳ ಕನ್ಫರ್ಮ್ ಗೊತ್ತಿಲ್ಲ, ನನಗೆ ಕನ್ಫರ್ಮ್ ಗೊತ್ತಿಲ್ಲ. ಸೊ ನಾನು ಹೇಳ್ತೀನಿ ಇದು ಯಾಕಂದರೆ ಈ ತಪ್ಪು ತುಂಬ ಜನ ಮಾಡ್ತಾ ಇದ್ದಾರೆ. ಲೈವ್ನಲ್ಲಿ 1000 ಸತಿ ಮಾಡ್ತಾನೆ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ನನ್ನ ಮಾತು. ಅದಕ್ಕೆ ನಾನು ಹೇಳ್ತಿರೋದು ಈ ತಪ್ಪು ಮಾಡಬೇಡಿ ಅಂತ. ಯಾಕಂದರೆ ಈ ತಪ್ಪು ತುಂಬ ನಿಮ್ಮ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ. ಆ ಥರ ಆಗೋ ತಪ್ಪಿದು ಗೊತ್ತಾ? ಟುಗೆದರ್ ಲೈವ್ನಲ್ಲಿ ಬೇರೆಯವರ ID ನಂಬರ್ ಕೇಳೋದು, ಇನ್ಸ್ಟಾಗ್ರಾಮ್ ID ಕೇಳೋದು, ಫೋನ್ ನಂಬರ್ ಕೇಳೋದು, ಅಥವಾ ಏನೇ ಲೊಕೇಶನ್ನು ಅಡ್ರೆಸ್ಸು ಇದನ್ನೆಲ್ಲ ಕೇಳೋದು, ಹಾಕೋದು ಮಾಡಿದ್ರೆ ನಿಮ್ಮ ಚಾನಲನ್ನು ರಿಮೂವ್ ಮಾಡಿ ಹಾಕ್ತಾರೆ ಯೂಟ್ಯೂಬ್ನವ್ರೆ. ನೆನಪಿಟ್ಕೊಳ್ಳಿ. 8ನೇ ಪಾಯಿಂಟ್ ಇದು. 8ನೇ ಪಾಯಿಂಟ್ ಇದು ಮೇನ್ ಪಾಯಿಂಟ್. ಲೈವ್ನ ಈ ಥರ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಸ್ಟ್ರಿಕ್ಟ್ ರೂಲ್ ಬರ್ತಾ ಇದೆ. ಫೆಬ್ರವರಿಯಿಂದ ಈ ರೂಲ್ ಬಂದೇ ಬರುತ್ತೆ. ಯಾಕಂದರೆ ಈ ರೂಲನ್ನು ಇನ್ನೂ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಏಜ್ ಅಂತ ಆಗಲಿ, ನಿಮ್ಮ ಲೊಕೇಶನ್, ನಿಮ್ಮ ಮನೆ ಎಲ್ಲೂ ಹೇಳೋಂಗಿಲ್ಲ. ಬರೀ ಸಿಟಿ ಹೇಳಿದ್ರೆ ಸಾಕಾಗುತ್ತೆ ಅಷ್ಟೇ. ನಿಮ್ಮ ಮನೆ ಎಲ್ಲಿರುತ್ತೆ, ಪ್ರೆಸೆಂಟಾಗಿ ಎಲ್ಲಿದೆ, ಯಾವುದೂ ಹೇಳೋಂಗಿಲ್ಲ ಅಂತ ಯೂಟ್ಯೂಬ್ನವ್ರು ಹೇಳಿದ್ದಾರೆ. ಸೊ 9th ಪಾಯಿಂಟ್, ಈಗ 9th to 10th ನಿಮಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಇರಲ್ಲ. ಆದರೆ 10th ಮಾತ್ರ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಅದು ನೆನಪಿಟ್ಕೊಳ್ಳಿ. ಯಾಕಂದರೆ 9th ಪಾಯಿಂಟ್ಗಿಂತ 10th ತುಂಬ ಜಾಸ್ತಿ ಇಂಪಾರ್ಟೆಂಟ್ ಇರುವಂತಹ ಪಾಯಿಂಟ್ ಇರುತ್ತೆ. 9th ಪಾಯಿಂಟ್ ಏನಂದರೆ ಪ್ರತಿಯೊಂದು ಲೈವಿನ ವಿಷಯವನ್ನು ತೆಗೆದುಕೊಂಡು ಬೇರೆ ಲೈವ್ನಲ್ಲಿ ಹೇಳೋದು. ಈ ತಪ್ಪು ಮಾಡಬಾರ್ದು, ಈ ತಪ್ಪು ಮಾಡಬೇಡಿ. ಡೌಟ್ ವಿಷಯ ಇದ್ದರೆ ಮಾತ್ರ ಇನ್ನೊಂದು ಲೈವಿನ ವಿಷಯವನ್ನು ತೆಗೆದುಕೊಂಡು ಬೇರೆ ಲೈವಿಗೆ ಹೇಳಿದರೆ ಇದಕ್ಕೂ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ಮಾಡ್ತಾರಂತೆ ಫೆಬ್ರವರಿಯಿಂದ. ಈಗ ಬರ್ತಾ ಇಲ್ಲ ಪ್ರಾಬ್ಲಮ್, ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ ಈ ಥರದೆಲ್ಲ. ನೆಕ್ಸ್ಟ್ ಫೆಬ್ರವರಿನ ಈ ಥರ ಬಂದರೆ ನಿಮಗೆ ತುಂಬ ಕಷ್ಟ ಇದೆ. ಇದು ಕಾಮನ್ ಆಗಿರೋಂಥ ವಿಷಯ. ಬೇರೆ ಲೆವೆಲ್ ನಡೆದಂಥ ವಿಷಯವನ್ನು ತೆಗೆದುಕೊಂಡು ಇನ್ನೊಂದು ಲೈವಿಗೆ ಹೋಗಿ ಹೇಳುವಂಥದ್ದು, ಇದು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಓನ್ಲಿ ಡೌಟ್ಸ್ ಇದ್ದರೆ ಕೇಳ್ಬೋದು ಹೋಗಿ ಇನ್ನೊಂದು ಲೈವಿಗೆ. ಬಿಟ್ಟರೆ ಅವರ ಪರ್ಸನಲ್ ವಿಷಯವನ್ನು ತೆಗೆದುಕೊಂಡು ಇಲ್ಲಿ ಹಾಕೋದು, ಅದನ್ನು ಹೇಳಬಾರ್ದು, ಅದು ಕನ್ಫರ್ಮ್. ನೆಕ್ಸ್ಟ್ 10th ಪಾಯಿಂಟ್, ಮೇಯ್ನಾಗಿ 10th ಪಾಯಿಂಟ್ ಏನಂದರೆ ಫೇಕ್ ಐಡಿಗಳು. ಸೊ ಫೇಕ್ ಐಡಿಗಳು ನಿಮಗೆ ಹೇಗೆ ಕಂಡುಹಿಡಬೇಕಂದ್ರೆ
ತುಂಬ ಚೆನ್ನಾಗಿ ಗೊತ್ತಾಗ್ತಿಲ್ಲ. ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ಫೇಕ್ ಐ ಡಿಗಳು, ಯಾಕಂದರೆ ಅವು ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ನಿಮಗೆ ಪರಿಚಯ ಇದ್ದರೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಅವ್ರು ಫೇಕ್ ಐ ಡಿಗಳೇ ಅಂತ ಅರ್ಥ. ಈಗ ತುಂಬ ಜನ ಫೇಕ್ ಐ ಡಿ ಬ್ಲೂ ಕೊಡ್ತಾರೆ, ಟೈಮ್ ಕೊಡ್ತಾ ಬರ್ತಾರೆ, ಟುಗೆದರ್ ಬಂದು ಜಾಯ್ನ್ ಆಗ್ತಾರೆ, ಏನೆಲ್ಲ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಇಷ್ಟೆಲ್ಲ ನಡೀತಾ ಇದೆ ಯೂಟ್ಯೂಬಲ್ಲಿ. ಇದು ಕೂಡ ಸ್ಟ್ರಿಕ್ಟ್ ರೂಲ್ ಬರ್ತಾ ಇದೆ, ಸ್ಟ್ರಿಕ್ಟ್ ರೂಲ್ ಮಾಡ್ತಾ ಇದ್ದಾರೆ. ಸೊ ಆ ರೂಲನ್ನು ನಮಗೆ ಏನು ಯೂಟ್ಯೂಬರೇ ಅಷ್ಟು ಹೇಳಿದ್ದಿಲ್ಲ. ನೋಡೋಣ ಯಾವ ರೂಲ್ ಯಾವುದು ಅಂತ ಬರಬಹುದು, ನಾಡಿದ್ರೊಳಗೆ ಅಪ್ಡೇಟ್ ಬಂದುಬಿಡುತ್ತೆ. ಮತ್ತು ನೋಡೋಣ, ಲೈವ್ನಲ್ಲಿ ಕೂಡ ಒಂದು ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳಿ, ಆ ಲೈವಲ್ಲಿ ಕೂತ್ಕೊಳ್ಳೋ ಟೈಮಲ್ಲಿ ಆ ಕ್ಯಾಮ್ರಾ ಸೆಟ್ಟಿಂಗ್ ಮಾಡ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ ಲೈವಲ್ಲಿ ಅಂತ ಕೇಳ್ಬೋದು. ಸೊ ತುಂಬ ಜನ ಆಚೆ ಈಚೆ ಕ್ಯಾಮ್ರಾ, ನನಗೂ ಅದು ಸೆಟ್ಟಿಂಗ್ ಆಗ್ತಿಲ್ಲ ಕ್ಯಾಮ್ರಾ, ನಾನು ಕೂಡ ಕೂತು ನಂಗೆ ಸಾಕಾಗ್ಬಿಡ್ತೀನಿ, ಇಲ್ಲೆಲ್ಲ ಕೂತ್ಕೊಂಡ್ಬಿಡ್ತಿದ್ದೆ. ಇವತ್ತಿನ ನಾನು ಟ್ರೈ ಮಾಡ್ಕೋತೀನಿ, ಎಲ್ಲಿ ಕೂತ್ಕೊಂಡಿರ್ತೀನೋ ಅಲ್ಲೇ ಕೂತ್ಕೊಳ್ಳುವಂಥದ್ದು, ಸೊ ಜನರನ್ನು ಬರೆಸುವಂಥದ್ದು, ಹೇಳ್ತೀನಿ ಅಂತ ಇವತ್ತು ನಾನು ಲೈವ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಬಂದು ವಾಚ್ ಮಾಡಿ, ಲೈವಿಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.